ಗಂಡಸರ ಮಾನಸಿಕ ಆರೋಗ್ಯದ ಬಗ್ಗೆ ಯಾರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಆ್ಯಕ್ಚುಲಿ ಅವ್ರಿಗೆ ಹೇಗೆ ಫೀಲ್ ಆಗ್ತಾ ಇದೆ, ಪ್ರತಿನಿತ್ಯ ಹೆಂಡತಿ ಕಿರ್ಚಾಡೋದು, ಜಗಳಾಡೋದು, ಟೈಮ್ ಕೊಡಿ ಅನ್ನೋದು, ಈ ಒಂದು ಮನಸ್ಥಿತಿಯಲ್ಲಿ ಅವರು ಕೆಲಸ ಮಾಡಿ ಬಂದು ಮನೇಲಿ ಈ ಒಂದು ಸನ್ನಿವೇಶನ ಫೇಸ್ ಮಾಡಬೇಕು. ಮಕ್ಕಳು ಮುಂದೆ ಕಿರ್ಚಾಡ್ತಾರೆ. ನಾನು ನೋಡಿದ್ದೀನಿ ಸುಮಾರು ಗಂಡಸರು ಸುಮ್ಮನೆ ಇರ್ತಾರೆ, ಸೈಲೆನ್ಸ್. ಆ ಸೈಲೆನ್ಸಲ್ಲೇ ಅವರ ಎಲ್ಲ ಪ್ರಾಬ್ಲಮ್ಗೂ ಆನ್ಸರ್ ಹುಡುಕ್ತಾರೇನೋ ನಂಗೆ ಗೊತ್ತಿಲ್ಲ. ಏನೂ ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ. ಅವ್ರಿಗೇನು ಸ್ಟ್ರೆಸ್ ಇರಲ್ವಾ? ಅವ್ರು ವರ್ಕ್ ಮಾಡೋ ಪ್ಲೇಸಲ್ಲಿ ಅವರ ಮ್ಯಾನೇಜರ್ ಅವ್ರ ಈಗೋ ಹರ್ಟ್ ಆಗೋಂಗೆ ಎಷ್ಟೊಂದು ಮಾತಾಡಿರ್ತಾರೆ. ಅದಕ್ಕೆಲ್ಲ ಅವ್ರು ಅಳೋಂಗೂ ಇಲ್ಲ. ಅಯ್ಯೋ ಏನು ಗಂಡಸಾಗಿ ಇದಕ್ಕೆಲ್ಲ ಅಳ್ತಾರಾ ಅಂತ ಬೇರೆ ಕೇಳ್ತಾರೆ. ಸೊ ಅವ್ರಿಗಾಗೋ ಎಲ್ಲ ಭಾವನೆನೂ ಅವರು ಸಪ್ರೆಸ್ ಮಾಡಿಕೊಂಡೇ ಇರ್ತಾರಲ್ವಾ. ಸೊ ಅವರ ಮೆಂಟಲ್ ಹೆಲ್ತ್ ಬಗ್ಗೆ ಒಂದು ಸತಿ ಯೋಚನೆ ಮಾಡಿ. ಒಂದು ಹೆಣ್ಣಾಗಿ ನನಗೆ ಅರ್ಥ ಆಗುತ್ತೆ, ಹೌದು ನಾವು ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ಬರ್ತೀವಿ, ಅಲ್ಲಿರೋ ಜನ ಜೊತೆ ಅಡ್ಜಸ್ಟ್ ಆಗೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಪ್ರೆಗ್ನೆನ್ಸಿ ಟೈಮ್ ಇರ್ಬೋದು, ಡೆಲಿವರಿ ಆದಮೇಲೆ ಅವಾಗೆಲ್ಲ ನಮ್ಮ ವೀಕ್ ಪೀರಿಯಡು. ಈಗ ಮನೆಯವ್ರದ್ದು ಏನು ಸಿಂಪಲ್ ಕೆಲಸ ಅಲ್ಲ. ಹೊರಗಿನಿಂದ ಯಾರೋ ಒಬ್ಳು ಬರ್ತಿದ್ದಾಳೆ, ಅವಳನ್ನ ಆಕ್ಸೆಪ್ಟ್ ಮಾಡೋದಕ್ಕೆ ಅವ್ರಿಗೂ ಎಷ್ಟು ಕಷ್ಟ ಇರುತ್ತೆ ಹೇಳಿ. ಈಗ ನನಗೆ ಅಣ್ಣ ತಮ್ಮ ಯಾರೂ ಇಲ್ಲ. ಅಕಸ್ಮಾತ್ ನಮ್ಮ ಮನೇಲಿ ಇದ್ದಿದ್ರೆ ನಾನು, ನಮ್ಮ ಅಪ್ಪ ಅಮ್ಮ, ನನ್ನ ಅಣ್ಣ, ಇಷ್ಟೇ ಜನ ನಾವು ಭಾಳ ವರ್ಷ ಇದ್ದು, ಈಗ ಅತ್ತಿಗೆ ಅಂತ ಯಾರೋ ಬರ್ತಿದ್ದಾಳಲ್ವಾ, ಅವಳು ಹೇಗಿರ್ತಾಳೋ ಏನೋ, ಅವಳು ಹೆಂಗೆ ಆಕ್ಸೆಪ್ಟ್ ಮಾಡೋದು, ನಮ್ಗೆ ಇಷ್ಟ ಆಗಿಲ್ಲ ಅಂದರೆ ಎಲ್ಲ ಟೆನ್ಷನ್ ಅವರಿಗೂ ಕೂಡ ಇರುತ್ತಲ್ವಾ. ಈ ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇ ನೋಡಿ. ಕೇವಲ ಹೆಂಗಸರಿಗೆ ಮಾತ್ರ ಮಾನಸಿಕ ಆರೋಗ್ಯ ಮುಖ್ಯ, ಗಂಡಸರು ಮಾನಸಿಕ ಆರೋಗ್ಯದ ಬಗ್ಗೆ ಏನು ಯೋಚನೆ ಮಾಡಬಾರ್ದು, ಅವ್ರು ಏನು ಬಂದರೂ ತಗೊಳ್ತಾರೆ, ಅವ್ರಿಗೆ ಹೇಗೆ ಬೇಕಿದ್ರೂ ಮಾತಾಡ್ಬೋದು ಅಂತ ಅಂದ್ಕೊಂಡ್ರೆ ಅದು ತುಂಬಾ ತಪ್ಪು. ಸೊ ಎಲ್ಲರಿಗೂ ಏನಿಷ್ಟ, ಒಂದು ಪ್ಲೆಸೆಂಟ್ ಫ್ಯಾಮಿಲಿ ಲೈಫ್ ಇರಬೇಕು. ಮನೆಗೆ ಬಂದ ತಕ್ಷಣ ಕಿರ್ಚಾಡೋದು, ಇರಿಟೇಟ್ ಆಗಿದ್ದೀನಿ, ನನಗೆ ಅದು ಕೊಡಿಸಿಲ್ಲ, ನೀವು ನನಗೆ ಟೈಮ್ ಕೊಟ್ಟಿಲ್ಲ, ಹೀಗೆ ಮಾತಾಡುವಂಥ ವೈಫ್ ಆಗಿದ್ದು ನೀವು ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ, ನಿಮ್ಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅದು. ಇದಕ್ಕೆಲ್ಲ ಏನು ಸೊಲ್ಯೂಷನ್ ಗೊತ್ತಾ? ಅವರಲ್ಲಿ ಕಾಣಿಸೋ 1-2 ಪಾಸಿಟಿವ್ ಪಾಯಿಂಟ್ ಬಗ್ಗೆ ಆಗಾಗ ಅಪ್ರಿಷಿಯೇಟ್ ಮಾಡಿ. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಹೂ ತಂದು ಕೊಟ್ಟರೆ ಭಾಳ ಇಷ್ಟ ಅಂದ್ಕೊಳ್ಳಿ, ಅವ್ರು ಯಾವತ್ತೂ ತಂದೇ ಕೊಡೋದಿಲ್ಲ. ನನಗೆ ಎಷ್ಟು ಆಸೆ ಇರುತ್ತೆ, ಒಂದು ದಿವಸ ಹೂ ತಂದು ಕೊಡಲ್ಲ, ಹೀಗೆ ಹೇಳ್ತಾನೆ ಇರ್ತೀರ. ಯಾವತ್ತೂ ಒಂದು ದಿವಸ ಹೂ ತಂದು ಕೊಟ್ಟಾಗ ಎಷ್ಟೋ ದಿವಸದಿಂದ ನಾನು ಹೇಳ್ತಾ ಇದ್ದೆ ಹೂ ತನ್ನಿ ಅಂತ, ಓ ಇವಾಗ ನಿಮಗೆ ಟೈಮ್ ಆಯಿತಾ ಅಂತ ಹೇಳೋ ಬದಲು, ನಂಗೆ ಭಾಳ ಖುಷಿಯಾಯಿತು, ನನ್ನ ಫೇವ್ರೆಟ್ ಫ್ಲವರ್ ಇದು, ನೀವು ನನಗೆ ತಂದು ಕೊಟ್ಟಿದ್ದೀರಾ ನೋಡಿ, ಇಷ್ಟು ಚಿಕ್ಕ ವಿಷಯಕ್ಕೆ ನಾನು ಎಷ್ಟು ಖುಷಿ ಪಡ್ತೀನಿ ನೋಡಿ ಅಂತ ಅಪ್ರಿಷಿಯೇಟ್ ಮಾಡಿ. ಇದೆಲ್ಲದು ಏನು ಗೊತ್ತಾ, ನಾವು ಬದಲಾವಣೆಗಳನ್ನ ಸ್ವಾಗತಿಸಬೇಕು. ಇಲ್ಲ ಇವ್ರು ಇರೋದೇ ಹಿಂಗೆ ಅಂತ ಹೇಳ್ಬಿಟ್ಟು ನೀವು ಕ್ಲೋಸ್ ಮೈಂಡ್ ಸೆಟ್ಟಲ್ಲಿ ನೋಡ್ತಾ ಹೋದರೆ ಯಾವ ಮನುಷ್ಯನೂ ಬದಲಾಗೋದಿಲ್ಲ. ಯಾವ ಜೆಂಡರ್ ಆದ್ರೆ ಏನು ಹೇಳಿ, ನಿಮಗೂ ಅಷ್ಟೇ. ಒಂದು ಅಡುಗೆ ಮಾಡಿದಾಗ ಚೆನ್ನಾಗಿದೆ ಅಂತ ಹೇಳಿದ್ರೆ ಎಷ್ಟು ಖುಷಿ ಆಗುತ್ತಲ್ವಾ. ಏನು ಡೈಲಿ ಅಡುಗೆ ಮಾಡ್ತೀಯ, ಅದನ್ನೇ ತಿಂತೀನಿ, ಇವತ್ತೇನು ಸ್ಪೆಷಲ್ ಅಂತ ಮಾತಾಡಿದ್ರೆ ಎಷ್ಟು ಬೇಜಾರಾಗುತ್ತೆ. ಹಾಗೆ ಅವ್ರು ಹಾಕೋ ಒಂದು ಚಿಕ್ಕ ಪುಟ್ಟ ಎಫರ್ಟ್ಗೆ ಅಪ್ರಿಷಿಯೇಟ್ ಮಾಡಿ. ನಾವೆಲ್ಲರೂ ಹಾಗೆ ಅಲ್ವಾ. ಈಗ ನಾನೊಂದು ವೀಡಿಯೋ ಮಾಡಿದಾಗ, ಮೇಡಮ್ ನಿಮ್ಮ ವೀಡಿಯೋದಿಂದ ನನಗೆ ಹೆಲ್ಪ್ ಆಯಿತು, ನನ್ನ ವೀಡಿಯೋಗೆ ಒಂದು ಲೈಕ್ ಬಂತು ಅಂದಾಗ ನನಗೆ ಇನ್ನಷ್ಟು ಮೋಟಿವೇಟ್ ಆಗುತ್ತೆ. ಓ ನನ್ನಿಂದ ಯಾರಿಗೋ ಸಹಾಯ ಆಯ್ತಲ್ಲ, ನಾನು ಇನ್ನಷ್ಟು ವೀಡಿಯೋಸ್ ಮಾಡಬೇಕು ಅಂತ. ಅವರಿಗೂ ಏನು ಖುಷಿ ಇರೋದಿಲ್ಲ, ನೀವು ಮತ್ತು ಅವ್ರ ಅಮ್ಮ ಜಗಳ ಆಡ್ತಾ ಇರೋದು, ಅದಕ್ಕೆ ನೀವೇನಾದರೂ ಮಾಡಿ, ನಿಮಗೇನು ಕಾಣಿಸ್ತಾ ಇಲ್ವಾ, ನೀವೇನು ಮಾಡ್ತಾ ಇದ್ದೀರಾ ಅಂತ ನೀವು ಎಷ್ಟೇ ಕಿರ್ಚಾಡಿದ್ರೂ ಅವ್ರ ಪರಿಸ್ಥಿತಿನೂ ಭಾಳ ಇಕ್ಕಟ್ಟಲ್ಲಿರುತ್ತೆ. ಯಾರ ಪರನೂ ಅವ್ರು ಈಸಿಯಾಗಿ ನಿಲ್ಲೋದಕ್ಕಾಗಲ್ಲ ಅಲ್ವಾ. ಹಾಗೆ ನಮ್ಮ ಲೈಫಲ್ಲಿ ಏನೇನೋ ಚಿಕ್ಕ ಪುಟ್ಟ ಕಿರಿಕಿರಿ ಆಗೋದಕ್ಕೆ ಏನು ಸೊಲ್ಯೂಷನ್ ಇರುತ್ತೆ ಅದನ್ನು ನಾವು ಎಂಕರೇಜ್ ಮಾಡ್ತಾ ಹೋಗಬೇಕು. ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಮದುವೆ ನಂತರದ ಲೈಫ್ನ ಭಾಳ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗ ನಿಮ್ಮ ಪೇರೆಂಟ್ಸ್ ಅಥವಾ ಅವ್ರ ಪೇರೆಂಟ್ಸ್ ಪ್ರಾಬ್ಲಮ್ ಆದರೆ ನೀವು ಮ್ಯೂಚುವಲ್ ಆಗಿ ಪೇರೆಂಟ್ಸ್, ನಿಮ್ಮ ಸಿಬ್ಲಿಂಗ್ಸ್ ಇವ್ರನ್ನೆಲ್ಲ ಸ್ವಲ್ಪ ದೂರ ಇಡಿ. ನೀವು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ರೆ ಇಲ್ವಾ, ಆಮೇಲೆ ನಿಮ್ಮ ಪೇರೆಂಟ್ಸ್ನ ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ, ಅವರ ಪೇರೆಂಟ್ಸ್ನ ನೀವು ರೆಸ್ಪೆಕ್ಟ್ ಮಾಡ್ತೀರಾ. ಇಲ್ಲ ಡಿಕ್ಟೇಟರ್ಶಿಪ್ ಅಂತ ಹೇಳ್ತೀವಲ್ಲ, ನೀನು ನಮ್ಮ ಅಮ್ಮನ ಕಾಲಿಗೆ ಬೀಳಬೇಕು, ನೀನು ನಮ್ಮ ಅಪ್ಪಂಗೆ ಇದು ಮಾಡಿಕೊಡ್ಬೇಕು, ಅದು ವರ್ಕ್ ಆಗಲ್ಲ ಭಾಳ ದಿವಸ. ಸೊ ಇದು ಮ್ಯೂಚುವಲ್ ಆಗಿ ಇಬ್ಬರೂ ಕೂಡ ಅರ್ಥ ಮಾಡಿಕೊಂಡು ನಡೆಸೋವಂಥ ಜೀವನ. ಗಂಡನ ಮಾನಸಿಕ ಆರೋಗ್ಯನ ನೆಗ್ಲೆಕ್ಟ್ ಮಾಡಬೇಡಿ. ಭಾಳಷ್ಟು ಜನ ಹಸ್ಬೆಂಡ್ಸ್ ನಾನು ನೋಡಿದ್ದೀನಿ ನನ್ನ ಕ್ಲಿನಿಕಲ್ಲಿ ಕೂಡ, ಅವರು ಕಾಮ್ ಆ್ಯಂಡ್ ಕಂಪೋಸ್ಡಾಗಿ ಕೂತಿರ್ತಾರೆ. ಆ್ಯಂಡ್ ಹೊರಗೆ ಒಂದು ಇಮೇಜ್ನ ನೋಡಿ ನಾವು ಜಡ್ಜ್ ಮಾಡೋದು ಕೂಡ ತಪ್ಪಾಗುತ್ತೆ. ಬಿಕಾಸ್ ಒಳಗೆ ಅವ್ರು ಹೇಗಿರ್ತಾರೆ ನಮಗೆ ಗೊತ್ತಿಲ್ಲ. ಬಟ್ ಯಾರೇ ನಿಮ್ಮ ಹತ್ರ ಕೂತು ನಿಮ್ಗಾಗೋ ಇರಿಟೇಷನ್ನ ಕೇಳಿಸ್ಕೊಳ್ಳೋಕೆ ರೆಡಿ ಇದ್ದಾರೆ, ಅದನ್ನ ಸಾಲ್ವ್ ಮಾಡೋದಕ್ಕೆ ರೆಡಿ ಇದ್ದಾರೆ, ಅಂಥವ್ರನ್ನ ನೀವು ಇರೋದೇ ಹಿಂಗೆ, ನೀವು ಯಾವತ್ತೂ ಬದಲಾಗಲ್ಲ ಅಂತ ದೂರ ತಳ್ಳೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಹೆಲ್ತ್ ಟಿಪ್ ವೀಡಿಯೋಸ್ಗಾಗಿ, ಮೆಂಟಲ್ ಹೆಲ್ತ್ ಟಿಪ್ ವೀಡಿಯೋಸ್ಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು.